ಸಚಿವರ ಆಪ್ತನ ಪುತ್ರನಿಂದ ಮಹಿಳಾ ಪಿಎಸ್ಐ ಮೇಲೆ ಹಲ್ಲೆಯಾಗಿದ್ದಂತಹ ಪ್ರಕರಣ ಏನಿದೆ, ಈ ಪ್ರಕರಣದ ಅಡಿಯಲ್ಲಿ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳಿ ಅಂತ ಸಚಿವರು ಹೇಳಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಮಲ್ಲಿಕಾರ್ಜುನ್ ಸೂಚನೆಯನ್ನ ನೀಡಿದ್ದಾರೆ. ಯಾವುದೇ ಮುಲಾಜಿಲ್ಲದೆ ಅರೆಸ್ಟ್ ಮಾಡಿ ಅಂತ. ಸಚಿವರ ಆಪ್ತ ಪುತ್ರ ಪಿಎಸ್ಐ ಮೇಲೆ ಹಲ್ಲೆ ಮಾಡಿರ್ತಾನೆ, ಮಹಿಳಾ ಪಿಎಸ್ಐ ಮೇಲೆ. ಹಾಗಾಗಿ ಮುಲಾಜಿಲ್ಲದೆ ಅದೇನು ಪ್ರಕರಣ ಇರುತ್ತೆ ಅದನ್ನು ದಾಖಲಿಸಿಕೊಳ್ಳಿ ಅಂತ ಜಿಲ್ಲಾ ಉಸ್ತುವಾರಿ ಸಚಿವ ಮಲ್ಲಿಕಾರ್ಜುನ್ ಅವರು ಹೇಳಿರುವಂತದ್ದು. ಕಾನೂನಿನ ಚೌಕಟ್ಟಿನ ಅಡಿಯಲ್ಲಿ ಯಾರೂ ಕೂಡ ಮೇಲು ಕೀಳಿಲ್ಲ, ಎಲ್ಲರೂ ಸರಿಸಮಾನರೇ. ಜಿಲ್ಲಾ ಪೊಲೀಸರು ಸೂಕ್ತ ಕ್ರಮವನ್ನ ಕೈಗೊಳ್ಳಿ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಲೇಬೇಕು, ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳಿ ಅಂತ ಜಿಲ್ಲಾ ಉಸ್ತುವಾರಿ ಹೇಳಿರುವಂತದ್ದು. ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರು ಸೂಚನೆಯನ್ನ ನೀಡಿದ್ದಾರೆ. ಇವರ ಆಪ್ತನ ಪುತ್ರ ಏನಿದ್ದಾರೆ, ಮಹಿಳಾ ಪಿಎಸ್ಐ ಮೇಲೆ ಹಲ್ಲೆ ಮಾಡಿರ್ತಾನೆ. ಈ ಒಂದು ಪ್ರಕರಣ ಸಾಕಷ್ಟು ಸದ್ದು ಮಾಡ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ಏನ್ ಹೇಳ್ತಾರೆ, ತಮ್ಮ ಆಪ್ತನ ಪುತ್ರ ಈ ರೀತಿಯಾಗಿ ಮಾಡಿರುವಂತದ್ದು ಕೈ ತೊಳ್ಕೋತಾರ, ಹಾಗೆ ಏನು ತಪ್ಪಾಗಿಲ್ಲ ಅನ್ನೋ ರೀತಿ ಬಿಂಬಿಸ್ಕೋತಾರ ಅಂತ ಇತ್ತು. ಆದ್ರೆ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಮಲ್ಲಿಕಾರ್ಜುನ್ ಹೇಳಿರುವಂತದ್ದು, ಮುಲಾಜಿಲ್ಲದೆ ಕ್ರಮ ತಗೊಳ್ಳಿ. ಯಾರಾದ್ರೂ ಒಂದೇ, ಕಾನೂನು ಅಥವಾ ತಪ್ಪು ಅಂತ ಬಂದಾಗ ತಪ್ಪಿಗೆ ತಕ್ಕ ಶಿಕ್ಷೆ ಆಗ್ಲೇಬೇಕು, ಉಪ್ಪು ತಿಂದವ್ ನೀರು ಕುಡಿಲೇಬೇಕು. ಹಾಗಾಗಿ ಮುಲಾಜಿಲ್ಲದೆ ಅರೆಸ್ಟ್ ಮಾಡಿ ಬಿಸಾಕಿ, ಅದೇನೇನ್ ಕ್ರಮ ತಗೋತಿರೋ ತಗೊಳ್ಳಿ ಅಂತ ಹೇಳ್ತಾ ಇರುವಂತದ್ದು ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರು. ಕಾನೂನಿನ ಚೌಕಟ್ಟಿನಡಿಯಲ್ಲಿ ಎಲ್ಲರೂ ಕೂಡ ಸರಿ ಸಮಾನರೇ. ಅದ್ಯಾರಾದ್ರೂ ಆಗಿರ್ಲಿ, ಸಚಿವರ ಆಪ್ತ ಆಗಿರ್ಲಿ, ಸಚಿವರ ಮಗಳಾಗಿರ್ಲಿ, ಯಾರಾದ್ರೂ ಆಗಿರ್ಲಿ. ಹಾಗಾಗಿ ತಪ್ಪು ಅಂತ ಬಂದಾಗ ತಪ್ಪಿಗೆ ತಕ್ಕ ಶಿಕ್ಷೆ ಆಗ್ಲೇಬೇಕು, ಆ ಶಿಕ್ಷೆಯನ್ನ ನೀಡಿ ಅಂತ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರು ಸೂಚನೆಯನ್ನ ನೀಡಿದ್ದಾರೆ. ಹಾಗಾಗಿ ಮಹಿಳಾ ಪಿಎಸ್ಐ ಮೇಲೆ ಹಲ್ಲೆಯನ್ನ ಮಾಡಿದಂತಹ ವ್ಯಕ್ತಿ ಏನಿದ್ದಾನೆ ಅವರಿಗೆ ತಕ್ಕ ಶಿಕ್ಷೆ ಆಗುವಂತ ಸೂಚನೆಗಳು ಸಿಗ್ತಾ ಇದೆ. ಭಾಗಿಯಾಗಿದ್ದಾರೆ. ಹಾಗಾಗಿ ನಮ್ಮ ದಾವಣಗೆರೆಗೆ ಮಹಿಳೆಯರಿಗೆ ರಕ್ಷಣೆ ಬೇಕು. ರಕ್ಷಣೆ ಇಲ್ಲ ಅಂದರೆ ಹೆಂಗದು? ಒಬ್ಬರು ಪ್ರಭಾ ಮಲ್ಲಿಕಾರ್ಜುನ್ ಅವರು ಹೆಣ್ಣಲ್ವ, ಅವರಿಗೂ ಈಗ ಆಗಿರೋದೆಲ್ಲ ಗೊತ್ತು. ಅದ್ರ ಬಗ್ಗೆ ಒಂದೇನಾದರೂ ಒಂದು ಸುಳಿವು ಕೊಡ್ತಾ ಇಲ್ಲ ಅವರಿಗೆ. ಅವರು ಸುಮ್ಮನಿದ್ರೆ ಹೆಂಗೆ? ಹಾಗಾಗಿ ನಮ್ಮ ಮಹಿಳಾ ಮೋರ್ಚಾದಿಂದ ಈ ದಿನ ಎಲ್ಲರೂ ಸೇರಿ ಪ್ರತಿಜ್ಞಾನ ಮಾಡ್ತಿದ್ವಿ. ಅವನು ಗುಂಡಾಗಿರಿ ಮಾಡ್ತಾ ಇರೋನು, ಅವ್ರ ತಾಯಿನೂ ಹೆಣ್ಣೆ, ಅವ್ರ ಹೆಣ್ಣಿಂದನೇ ಬಂದಿರೋದು. ಅವನೇನು ಹಂಗೆ ಉದ್ಭವ ಆಗಿಲ್ಲ. ಆದ್ರೂ ಹೆಣ್ಣು ಮಕ್ಕಳ ಬಗ್ಗೆ ಆ ಥರ ಅಸಭ್ಯವಾಗಿ ಮಾತಾಡೋದು, ಕೈ ಮಾಡೋದು, ಪೊಲೀಸ್ ಮೇಲೆ ದೌರ್ಜನ್ಯ ಮಾಡ್ತಾರೆ ಅವರು. ಮಾಮೂಲಿ ಇರೋಂಥ ಜನಗಳ ಮೇಲೆ ಮಾಡ್ದಲೇ ಇರ್ತಾರೆ ಅವರು. ಹಾಗಾಗಿ ಈ ಒಂದು ಪ್ರತಿಭಟನೆ ಮಾಡ್ತಿದ್ದೀವಿ. ಅವರು ಈ ದಿನಗಳಲ್ಲಿ ಎಚ್ಚೆತ್ಕೊಳ್ಳಲಿಲ್ಲ ಅಂದರೆ ನಾವಿನ್ನೂ ಉಗ್ರವಾದ ಹೋರಾಟ ಮಾಡ್ತೀವಿ. ಮಹಿಳಾ ಮೋರ್ಚಾದಿಂದನೇ ಉಗ್ರವಾದ ಹೋರಾಟ ಮಾಡ್ತೀವಿ. ಇಲ್ಲ ಅಂದರೆ ನಾವು ಎಸ್ ಮಲ್ಲಿಕಾರ್ಜುನ್ ಆಪ್ತಾರಲ್ಲ, ಅವ್ರ ಮನೆಗೆ ಮುತ್ತಿಗೆ ಹಾಕ್ತೀವಿ. ಅದಂತೂ ಖಂಡಿತ. ಎಲ್ಲರಿಗೂ ದಾವಣಗೆರೆಯಲ್ಲಿ ರಕ್ಷಣೆ ಬೇಕು, ನಮ್ಮ ಕರ್ನಾಟಕದಾಗೆ ರಕ್ಷಣೆ ಬೇಕು ಹೆಣ್ಮಕ್ಳಿಗೆ. ಎಷ್ಟು ಸಚಿವರ ಮೇಲೆ ಅವ್ರು ಆಗ್ತಾರೆ ಅಲ್ವ, ಅವರೆಲ್ಲರೂ ಎಲ್ಲದಕ್ಕೂ ಪ್ರತಿಯೊಂದಕ್ಕೆ ಈಗ ಯಾರ್ಯಾರು ಅರೆಸ್ಟ್ ಆಗಿದ್ದಾರೋ, ಡ್ರಗ್ಸ್ ಮಾಫಿಯಾ, ಅಕ್ಕಿ ಮಾಫಿಯಾ, ಗುಂಡಾಗಿರಿ ಮತ್ತು ಇವೆಲ್ಲ ಮಾಡಿದ್ದಾರೆ ಅಂದಮೇಲೆ ನಾವು ಅವ್ರ ಮನೆ ಮೇಲೆ ಮುತ್ತಿಗೆ ಹಾಕಬೇಕು. ಅವಾಗ ಆದರೂ ಅವರು ಹೆಣ್ಮಕ್ಳ ಮೇಲೆ ರಕ್ಷಣೆ ಕೊಡೋಕ್ಕೆ ಎಚ್ಚೆತ್ಕೊಳ್ತಾರೆ ಅಂತೇಳಿ. ಕಾನೂನು ದೃಷ್ಟಿಯಾಗೆ ಎಲ್ಲರೂ ಒಂದೇ. ಸಾಹುಕಾರರ ಮಗ, ಬಡವ್ರ ಮಗ, ಅವನು ಅಧ್ಯಕ್ಷರ ಮಗ, ಇವನು ಜವಾನನ ಮಗ ಅನ್ನೋದಿಲ್ಲಪ್ಪ. ಯಾರು ತಪ್ಪು ಮಾಡ್ಯಾರೋ ಅವ್ರ ಮೇಲೆ ನಿರ್ದಾಕ್ಷಿಣ ಕ್ರಮ ತೆಗೆದುಕೊಡ್ರಿ ಅಂತ ಹೇಳಿ. ಅದೇ ರೀತಿ ಇವತ್ತು ಪೇಪರ್ನ ನೋಡಿದ್ವಿ, ಯಾವುದೋ ಕರ್ನಾಟಕಕ್ಕೆ ಹೆಚ್ಚು ಕಡಿಮೆ 10,000 ಕೋಟಿಯಷ್ಟು ಇದು ಏನೋ ಡ್ರಗ್ಸ್ ಮಾಫಿಯಾ, ಮೈಸೂರು, ಬೆಂಗಳೂರು, ದಾವಣಗೆರೆ ಯಾರಾಗಿರಲಿ ಬಂದು ಒಳಗಾಕ್ರಿ ಅಂದೆ. ಕಾನೂನು ದೃಷ್ಟಿಯಾಗೆ ಎಲ್ಲರೂ ಒಂದೇ. ಸಾಹುಕಾರರ ಮಗ, ಬಡವ್ರ ಮಗ, ಅವನು ಅಧ್ಯಕ್ಷರ ಮಗ, ಇವನು ಜವಾನನ ಮಗ ಅನ್ನೋದಿಲ್ಲಪ್ಪ. ಯಾರು ತಪ್ಪು ಮಾಡ್ಯಾರೋ ಅವ್ರ ಮೇಲೆ ನಿರ್ದಾಕ್ಷಿಣ ಕ್ರಮ ತೆಗೆದುಕೊಡ್ರಿ ಅಂತ ಹೇಳಿ. ಅದೇ ರೀತಿ ಇವತ್ತು ಪೇಪರ್ನ ನೋಡಿದ್ವಿ, ಯಾವುದೋ ಕರ್ನಾಟಕಕ್ಕೆ ಹೆಚ್ಚು ಕಡಿಮೆ 10,000 ಕೋಟಿ. ಉಸ್ತುವಾರಿ ಸಚಿವರು ಹೇಳ್ತಾ ಇದ್ದಾರೆ, ಕಾನೂನು ಅಂತ ಬಂದಾಗ ಅವರಿಗೆ ತಕ್ಕ ಶಿಕ್ಷೆ ಆಗ್ಲೇಬೇಕು. ಅವರು ಬಡವನಾರು ಆಗಿರ್ಲಿ, ಶ್ರೀಮಂತ ಆಗಿರ್ಲಿ, ಯಾರೇ ಆಗಿದ್ರು ಕೂಡ ತಪ್ಪಿಗೆ ತಕ್ಕ ಶಿಕ್ಷೆ ಆಗ್ಲೇಬೇಕು ಅಂತ ಹೇಳ್ತಾ ಇರುವಂತದ್ದು. ಮುಲಾಜಿಲ್ಲದೆ ಕ್ರಮವನ್ನ ತಗೊಂಡ್ಲೇಬೇಕಾಗುತ್ತೆ ತಪ್ಪು ಮಾಡದಂತವರಿಗೆ, ಅದ್ಯಾರಾದ್ರೂ ಆಗಿರಬಹುದು ಅಂತ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರು ಸೂಚನೆಯನ್ನ ನೀಡ್ತಾ ಇರುವಂತದ್ದು.
ಕಾನೂನು ಕ್ರಮಕ್ಕೆ ಒತ್ತಾಯವನ್ನ ಕೂಡ ಒಂದ್ ಕಡೆ ಕೇಳಿ ಬರ್ತಾ ಇದೆ. ಅದೇ ರೀತಿಯಾಗಿ ಶಿಕ್ಷೆ ಆಗ್ಲಿ, ಪರವಾಗಿಲ್ಲ, ತಪ್ಪು ಮಾಡಿದಂಥವರಿಗೆ ಶಿಕ್ಷೆ ಆಗ್ಲೇಬೇಕು, ಯಾರಾದ್ರೂ ಆಗಿರಬಹುದು, ಆ ಸ್ಥಾನದಲ್ಲಿ ಯಾರೇ ಇದ್ದಿದ್ರು ಕೂಡ ತಪ್ಪು ಅಂತ ಬಂದಾಗ ಶಿಕ್ಷೆ ಆಗ್ಲೇಬೇಕು ಅಂತ ಮಲ್ಲಿಕಾರ್ಜುನ್ ಹೇಳ್ತಾ ಇದ್ದಾರೆ.